ರಾಜ್ಯದ ಜನತೆಗೆ ಈ ಬಿ ಜೆ ಪಿಯವರು ರೈತ ವಿರೋಧಿ, ರೈತರನ್ನ ಬಿ ಜೆ ಪಿಯವರು ಹೆಂಗೆ ಲೂಟಿ ಮಾಡ್ತಿದ್ದಾರೆ, ರೈತರನ್ನು ಹೇಗೆ ಸಂಕಷ್ಟಕ್ಕೆ ಬಿ ಜೆ ಪಿಯವರು ಸಿಲುಕಿಸ್ತಿದ್ದಾರೆ ಅಂತ ನಾನು ಸಾಕ್ಷಿ ಸಮೇತ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀನಿ. ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ. ನಮ್ಮ ಚಿಕ್ಕಬಳ್ಳಾಪುರನ ಫಲಪುಷ್ಪಗಳ ನಗರಿ ಅಂತ ಕರೀತಾರೆ. ನಾವು ಫ್ಲವರ್ಸಲ್ಲಿ ಪ್ರಾಯಶಃ ಈ ಸ್ಟೇಟ್ಗೆ ನಂಬರ್ 1 ಫ್ಲವರ್ ಪ್ರೊಡಕ್ಷನಲ್ಲಿ. ರೋಸ್ ಏನಿದೆ, ನೀವು ಸಿಂಗಪೂರ್, ಮಲೇಷ್ಯಾ ಯಾವ ದೇಶದಲ್ಲಾದರೂ ತಗೊಳ್ಳಿ, ಭಾಳಷ್ಟು ದೇಶಕ್ಕೆ ರೋಸ್ ಎಕ್ಸ್ಪೋರ್ಟ್ ಆಗೋದೇ ನಮ್ಮ ಚಿಕ್ಕಬಳ್ಳಾಪುರದಿಂದ. ಈವನ್ ಅಯೋಧ್ಯೆ ಶ್ರೀರಾಮಚಂದ್ರನ ಮೇಲೆ ಅಲಂಕಾರಕ್ಕೂ ನಮ್ಮ ಚಿಕ್ಕಬಳ್ಳಾಪುರದ ಹೂವು ಹೋಯ್ತು ಅಂತ ನಮ್ಮ ಭಾಗದ ರೈತರು ನಂಬಿದ್ದೀವಿ. ಆದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟಲ್ಲಿ 85 ಜನ ವರ್ತಕರಿದ್ದಾರೆ, ಅಂದರೆ ಟ್ರೇಡರ್ಸ್ ಇದ್ದಾರೆ, ಕಮಿಷನ್ ಏಜೆಂಟ್ಸ್ ಇದ್ದಾರೆ. ಈ 85 ಜನದಲ್ಲಿ 60ಕ್ಕೂ ಹೆಚ್ಚು ಜನ ಸಕ್ರಿಯ ಬಿ ಜೆ ಪಿ ಸದಸ್ಯರು, ಬಿ ಜೆ ಪಿ ಮುಖಂಡರು. ಪೊಲಿಟಿಕಲಿ ಅವ್ರಿಗೆ ಡೆಸಿಗ್ನೇಷನ್ ಇದೆ. ಅಶೋಕ್ ಅಂತ RHN ಅಂತ ಒಂದು ಶಾಪ್ ಇಟ್ಟಿದ್ದಾರೆ, ಬಿ ಜೆ ಪಿ ಡಿಸ್ಟಿಕ್ ಸೆಕ್ರೆಟ್ರಿ ಇವರು. RFS ಅಂತ ರವೀಂದ್ರ ಅವ್ರ ಶಾಪ್ ಇಟ್ಟಿದ್ದಾರೆ, ಬಿ ಜೆ ಪಿ ಡಿಸ್ಟಿಕ್ ಮುಖಂಡ್ರು ಇವರು. GRF ಅಂತ ಒಂದು ಸುನೀಲ್ ಅವ್ರ ಶಾಪ್ ಇಟ್ಟಿದ್ದಾರೆ, ಇವರು ಬಿ ಜೆ ಪಿ ಮುಖಂಡರು. ಮರಳುಕುಂಟೆ ಅವರು MCS SLN ಶಾಪ್, ಇವರು ಬಿ ಜೆ ಪಿ ಮುಖಂಡರು. ಆನಂದ್ ಅಂತ NGK ಶಾಪು, VKM ಶಾಪು, NKN, RCK ಎಲ್ಲರೂ ಬಿ ಜೆ ಪಿಯ ಸಕ್ರಿಯ ಸದಸ್ಯರು. ಇವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಫ್ಲವರ್ ಮಾರ್ಕೆಟಲ್ಲಿ APMCಯಲ್ಲಿ ಒಂದು ಆ್ಯಕ್ಟ್ ಇದೆ ಸರ್. 2 ಥರ ಲೈಸೆನ್ಸ್ ಇದೆ, ಒಂದು ಟ್ರೇಡಿಂಗ್ ಲೈಸೆನ್ಸು, ಇನ್ನೊಂದು ಕಮಿಷನಿಂಗ್ ಲೈಸೆನ್ಸು. ಕಮಿಷನಿಂಗ್ ಲೈಸೆನ್ಸ್ ಇರೋ ವ್ಯಕ್ತಿ ರೈತರು ಫ್ಲವರ್ಸ್ ಎಲ್ಲ ತಂದರೆ ಆ ಟ್ರೇಡರ್ಸ್ ಹತ್ರ ಅವ್ರಿಗೆ ಜಾಗ ಮಾಡಿಕೊಟ್ಟು ಅದು ಟ್ರೇಡರ್ ಹತ್ರ 3% ಕಮಿಷನ್ ತಗೋಬೇಕು. ಇದು ರೂಲು. ಆದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ಕಮಿಷನ್ ಏಜೆಂಟ್ ಆಗಲಿ ಟ್ರೇಡರ್ ಆಗಲಿ ರೈತರ ಹತ್ರ ₹1 ಕಮಿಷನ್ ತಗೊಳ್ಳಂಗಿಲ್ಲ. ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಬಿ ಜೆ ಪಿಯವರು, ಈ ಬಿ ಜೆ ಪಿಯಲ್ಲಿರ್ತಕ್ಕಂತಹ ಈ ವರ್ತಕರು ರೈತರ ಹತ್ರ ಡೈರೆಕ್ಟಾಗಿ 10% ಕಮಿಷನ್ ತಗೊತಾ ಇದ್ದಾರೆ. ಈ 83 ಶಾಪಲ್ಲಿ 60ಕ್ಕೂ ಹೆಚ್ಚು ಶಾಪು ಬಿ ಜೆ ಪಿಯವ್ರದ್ದೇ. ಜನರಲ್ ಸೆಕ್ರೆಟರಿಗಳದು, ಕಾರ್ಯದರ್ಶಿಗಳದು, PLD ಮೆಂಬರ್ಗಳದು, TAPMC ಮೆಂಬರ್ಗಳದು. ಅವ್ರ ಫೋಟೋಗಳು ಕೂಡ ನಿಮಗೆ ಸಾಕ್ಷಿ ಸಮೇತ ಇಡ್ತೀನಿ. ಎಲ್ಲಿ ಬಿ ಜೆ ಪಿಯವರು ಯಾಕೆ ನನ್ನ ಕ್ಷೇತ್ರದ ರೈತರನ್ನ ನೀವು ಲೂಟಿ ಮಾಡ್ತಾ ಇದ್ದೀರಾ? ಅಶೋಕಣ್ಣ ಬಾ, ಚಿಕ್ಕಬಳ್ಳಾಪುರಕ್ಕೆ ನಿನ್ನ ಪಾದಯಾತ್ರೆ ಬಂದು ನಿಮ್ಮ ಪಕ್ಷದವರಿಂದ ನನ್ನ ರೈತರನ್ನು ಕಾಪಾಡು. ಚಲವಾದಿ ನಾರಾಯಣ ಸೋಮಣ್ಣ ಬಾ, ಪಾದಯಾತ್ರೆಗೆ ಬಾ, ನಿನ್ನ ಪಕ್ಷದ ಏಜೆಂಟ್ಗಳಿಂದ ನನ್ನ ಕ್ಷೇತ್ರದ ರೈತರನ್ನು ಕಾಪಾಡು. ವಿಜಯೇಂದ್ರಣ್ಣ ಚಿಕ್ಕಬಳ್ಳಾಪುರಕ್ಕೆ ಪಾದಯಾತ್ರೆ ಬಾ, ನಿಮ್ಮ ಬಿ ಜೆ ಪಿ ರೋಲ್ ಕಾಲ್ ಏಜೆಂಟ್ಗಳಿಂದ ನನ್ನ ಕ್ಷೇತ್ರದ ರೈತರನ್ನ ಕಾಪಾಡಬೇಕು. ನಾನು ಈಗಾಗಲೇ ಅಗ್ರಿಕಲ್ಚರ್ ಡೈರೆಕ್ಟರ್ಗೆ ಮನವಿ ಕೊಟ್ಟಿದ್ದೀನಿ, ಪತ್ರ ಬರೆದಿದ್ದೀನಿ, ಕೊಟ್ಟು ಬಂದಿದ್ದೀನಿ. ಸರ್, ಈ ಥರ ಕಾನೂನು ವಿರುದ್ಧ ಇದೆ, ಇದನ್ನ ಹೆಂಗೆ ನಡೆಸ್ತಾರೆ ಅಂದರೆ, ಬಿ ಜೆ ಪಿಯವ್ರು ಕೆಲವರು ಸ್ಥಳೀಯವಾಗಿ ಮಾತಾಡ್ತಾರಂದರೆ ಇದು ಮೊದಲಿಂದ ಅವ್ರ ಸರ್ಕಾರ ಇದ್ದಾಗಿಂದ ಪ್ರಾಕ್ಟೀಸ್ ಆಗೋಗಿದೆ, ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ ಅಂತ. ರೈತರಿಂದ ನೀವು ಕಮಿಷನ್ ತಗೊಳ್ಳಿ ಅಂತ ಕಾನೂನಲ್ಲಿದ್ದರೆ ನಮ್ದು ಅಭ್ಯಂತರ ಇಲ್ಲ. ಕಾನೂನಲ್ಲಿ ಇಲ್ಲದೆ ಇರೋ ಸರ್ ಗೊತ್ತಿರಲಿ, ₹3 ಕೋಟಿ ಮಿನಿಮಮ್ ಪರ್ ಡೇ ಬಿಸ್ನೆಸ್ಸು ಅಂತ. ಅದರಲ್ಲಿ ಬಿ ಜೆ ಪಿ ಏಜೆಂಟ್ಗಳು ಡೈರೆಕ್ಟಾಗಿ ನನ್ನ ತಾಲೂಕಿನ ರೈತರ ಹತ್ರ ಡೈಲಿ 30-40 ಲಕ್ಷ ಸುಲಿಗೆ ಮಾಡ್ತಿದ್ದಾರೆ. ನಾನಂತೂ ಇದ್ರ ವಿರುದ್ಧ ಫೈಟ್ ಮಾಡ್ತೀನಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀನಿ, APMC ಡೈರೆಕ್ಟರ್ಗೆ ಪತ್ರ ಬರೆದಿದ್ದೀನಿ, APMC ಮಿನಿಸ್ಟರ್ಸ್ಗೂ ಪತ್ರ ಬರೀತೀನಿ. ಇವ್ರ ಹಂತದಲ್ಲಿ ಇದು ಬಗೆಹರುತ್ತೆ ಅಂದ್ಕೊಂಡಿದ್ದೀನಿ. ನಂತರದ ಹಂತದಲ್ಲಿ ಇದಕ್ಕೆ ಕಡಿವಾಣ ಬೀಳಬೇಕು. ನಾನು ಬಿ ಜೆ ಪಿಯವ್ರ ಸಹಕಾರ ಕೇಳ್ತೀನಿ. ಅಶೋಕಣ್ಣ, ಚಲವಾದಿ ನಾರಾಯಣ ಸೋಮಣ್ಣ, ನಿಜವಾಗ್ಲೂ ನಿಮಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಮ್ಮ ಪಕ್ಷದ ಏಜೆಂಟ್ರಿಗೆ ಹೇಳಿ, ಈ ಕೂಡಲೇ 10% ಕಮಿಷನ್ ರೈತರಿಂದ ತಗೊಳ್ಳೋದನ್ನ ನಿಲ್ಸಕ್ಕೆ ಹೇಳಿ. ನೀವು ನಿಲ್ಲಿಸಲಿಲ್ಲ ಅಂದರೆ ನಾನು ಬಿ ಜೆ ಪಿ ಕಚೇರಿ ಮುಂದೆ ನನ್ನ ರೈತರನ್ನು ಕರ್ಕೊಂಬಂದು ನಾನು ಬಿ ಜೆ ಪಿ ಆಫೀಸ್ಗೆ ಪಾದಯಾತ್ರೆ ಬರ್ತೀನಿ. ಅಲ್ಲ ಸರ್, ನೀವೇ ಶಾಸಕರು, ನಿಮ್ಮದೇ ಸರ್ಕಾರ, ನೀವ್ಯಾಕೆ ಲೈಸೆನ್ಸ್ ರದ್ದು ಮಾಡ್ತಿಲ್ಲ? ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಲೈಸೆನ್ಸ್ ರದ್ದು ಮಾಡೋಕ್ಕೆ ಮುಂದಾಗಿರೋದು. ನಾನು ಲೈಸೆನ್ಸ್ ರದ್ದು ಮಾಡೋಕ್ಕೇನೆ ಈಗ ಆಫೀಸರ್ಸ್ ಹತ್ರ ಹೋಗಿ ರದ್ದು ಮಾಡ್ತೇವೆ. ಕೆಲವ್ರದ್ದು ರದ್ದು ಮಾಡಿದ್ದೀವಿ, ಅವ್ರು ಕೋರ್ಟ್ಗೆ ಹೋಗ್ತಾರೆ, ಇದು ಮಾಡ್ತಾರೆ, ನಾವೀಗ ರದ್ದು ಮಾಡ್ತೀವಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಬಿ ಜೆ ಪಿಯವರು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾರಲ್ಲ, ನೀವು ಬಿಸ್ನೆಸ್ ಮಾಡಬೇಕು ಅಂದರೆ GST ಇರ್ಬೇಕು ತಾನೆ, ನಿಮ್ಮ ಹತ್ರ IT ಇರ್ಬೇಕು ತಾನೆ. ಗೊತ್ತಿರಲಿ, 83 ಅಂಗಡಿಗಳವ್ರ ಹತ್ರ 60 ಅಂಗಡಿಗಳಿಗೆ GST ಲೈಸೆನ್ಸೇ ಇಲ್ಲ, IT ಲೈಸೆನ್ಸೇ ಇಲ್ಲ.
ಏನು ಮಾಡ್ತೀರಾ ನೀವು? ಹೆಂಗ್ ವ್ಯಾಪಾರ ಮಾಡಕ್ ಬಿಟ್ಟಿದ್ದೀರೇನು? ಈಗ ಅದಕ್ಕೆ ಕಡಿವಾಣ ಆಗ್ತಿರೋದು ಸರ್. ನನ್ನಂಥ ಲೀಡ್ರಸ್ ಬಂದಿರೋದೇ ಚೇಂಜ್ಗೋಸ್ಕರ. ನಾನು ಅಶೋಕಣ್ಣನ ಗಮನಕ್ಕೆ ತರ್ತಾ ಇದ್ದೀನಿ, ಅಶೋಕಣ್ಣ ಚಲೋದೇ ನಾಯಣ್ ಸಮಣ್ಣ, ನಿಮ್ಮ ಪಕ್ಷದ ಸೋ ಕಾಲ್ಡ್ ಡಿಸ್ಟಿಕ್ ಲೀಡ್ರಸ್ಸು ಈ ದಂಧೆಗೆ ಇಳಿದಿದ್ದಾರೆ, ನೀವು ಸ್ವಲ್ಪ ಹಸ್ತಕ್ಷೇಪ ಮಾಡಿ ಸ್ವಲ್ಪ ಕಂಟ್ರೋಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.